ಇವತ್ತಿನ ಈ ವಿಡಿಯೋದಲ್ಲಿ UGCET 2024 ಅಂಡ್ UG NEET 2024 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ. ಇಲ್ಲಿ ಸ್ಟೂಡೆಂಟ್ಸ್ ಸರ್ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರ, ಅದ್ರ ಬಗ್ಗೆ ನಾವು ಅಪ್ಡೇಟ್ ಅನ್ನ ಮಾಡ್ತೀನಿ. ಸರ್ ನೀವೇ ಹೇಳಿದ್ರಲ್ವಾ ಸರ್ ಈ ವರ್ಷ KCET ಕೌನ್ಸಿಲಿಂಗ್ ನೀಟ್ ಕೌನ್ಸಿಲಿಂಗ್ ಒಂದೇ ಸಲ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಯಾಕೆ ಸರ್ ಈಗ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಕೇಳ್ತಿದ್ರ? ಇವೆರಡರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ರ, ಲೈಕ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ತಿದ್ರ, ದಯವಿಟ್ಟು ಹೋಗಿ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಾನೇನೆ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಈ ವರ್ಷ ನಿಮ್ಗೆ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಅನ್ನ ಒಂದೇ ಸಲ ನಡೆಸ್ತಾರೆ ಅಂತ. ನಾನು ಯಾಕೆ ನಿಮ್ಗೆ ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಅಂತ ಅಂದ್ರೆ KEA ಡೈರೆಕ್ಟರ್ H ಪ್ರಸನ್ನ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ, ಒಂದು ಪ್ರೆಸ್ ಮೀಟ್ ಅಲ್ಲಿ ನಿಮ್ಗೆ DD ಚಂದನದಲ್ಲಿ ಒಂದು ಪ್ರೋಗ್ರಾಮ್ ಆದ್ರೆ ಬಂತು, ಆ ಒಂದು ಪ್ರೋಗ್ರಾಮ್ ಟೈಮ್ ಅನ್ನು ಸಹ ಕ್ಲಿಯರ್ ಆಗಿ ಹೇಳಿದ್ರು ಈ ವರ್ಷ ನಾವು KCET ಅಂಡ್ ಹಾಗೇನೋ ನೀಟ್ ಕೌನ್ಸಿಲಿಂಗ್ ಅನ್ನ ಒಂದೇ ಸಲ ನಡೆಸ್ತೀವಿ ಅಂತ ಹೇಳ್ಬಿಟ್ಟು. ಅಂಡ್ KEAಗೂ ಸಹ ಒಂದಿಷ್ಟು ಪ್ಲಾನಿಂಗ್ಸ್ ಆದ್ರೆ ಇತ್ತು, ಎರಡು ಕೌನ್ಸಿಲಿಂಗ್ ಅನ್ನ ಒಂದೇ ಸಲ ನಡೆಸಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಈ ಒಂದು ನೀಟ್ ಕೌನ್ಸಿಲಿಂಗ್ ಪ್ರಕರಣ ಏನೊಂದು ದಾಖಲಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ, ಆಗ ನೀಟ್ ಕೌನ್ಸಿಲಿಂಗ್ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ಈ KCET ಕೌನ್ಸಿಲಿಂಗ್ ತುಂಬಾ ತಡ ಮಾಡಿದ್ರೆ ಆಗೋದಿಲ್ಲ, ಸ್ಟೂಡೆಂಟ್ಸ್ ಗೆಲ್ಲಾನು ಸಹ ಇಶ್ಯೂ ಮಾಡಿದ್ರು. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆಗಿರ್ಬೋದು, ಅವ್ರದ್ದು ಪ್ರತಿಯೊಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿತ್ತು, ತಡ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಈ ಒಂದು KCET ಕೌನ್ಸಿಲಿಂಗ್ ಅನ್ನಾದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಜೊತೆಗಂತೂ ಸಹ ನಡೆಯೋದಿಲ್ಲ KCET ಅಂಡ್ ಹಾಗೇನು ಸಹ ನೀಟ್ ಕೌನ್ಸಿಲಿಂಗ್. ಯಾಕೆ ನಡೆದಿಲ್ಲ ಅಂದ್ರೆ ರೀಸನ್ ಇಷ್ಟು, ನೀಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ಈಗ ನೀಟ್ ಕೌನ್ಸಿಲಿಂಗ್ ತಡ ಆಗ್ತಿದೆ. ಅಂಡ್ ಹಾಗೇನು ಈಗ ನಮ್ಮ ಒಂದು ಸ್ಟೇಟ್ ಅಲ್ಲಿ ನೀಟ್ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ MCC ಕಡೆಯಿಂದ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆ ಆ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ಅದು ಯಾವಾಗ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ಕ್ಲಿಯರ್ ಅಪ್ಡೇಟ್ ಆದ್ರೆ ಇಲ್ಲಿಯ ತನಕ ಬಂದಿಲ್ಲ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಈಗ MCC ಕೌನ್ಸಿಲಿಂಗ್ ಫಾರ್ ಎಕ್ಸಾಂಪಲ್ ಈ ವೀಕಲ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ನೆಕ್ಸ್ಟ್ ನಮ್ಮ ಸ್ಟೇಟ್ ಅಲ್ಲಿ ನೀಟ್ ಕೌನ್ಸಿಲಿಂಗ್ ಬಂದು ನೆಕ್ಸ್ಟ್ ವೀಕಲ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆದ್ರೆ ನಡೆಯುತ್ತೆ. ಹಾಗಾಗಿ ನೀಟ್ ಕೌನ್ಸಿಲಿಂಗ್ ಆದ್ರೆ ತಡ ಆಗ್ತಿದೆ. ಇನ್ನ ಅದನ್ನ ಬಿಟ್ರೆ KCET ಕೌನ್ಸಿಲಿಂಗ್ ಈಗಾಗಲೇ ಸಹ ಸ್ಟಾರ್ಟ್ ಆಗಿದೆ. ಸ್ಟೂಡೆಂಟ್ಸ್ ಎಲ್ಲರೂ ಸಹ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡಿದ್ದಾರೆ. ಒಂದಿಷ್ಟು ದಿನಗಳ ಕಾಲ ಆ ಒಂದು ಲಿಂಕ್ ಆದ್ರೆ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಎಲ್ಲಾನು ಸಹ ಇಂಜಿನಿಯರಿಂಗ್ ಕಾಲೇಜಸ್ ಗಳಿಗೆ ಈ ರೀತಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋತಾ ಹೋಗ್ತಿದ್ರ. ಇಲ್ಲಿ ಸ್ಟೂಡೆಂಟ್ಸ್ ಗೆ ನೋಡಿ, ಸರ್ ನಾನು ಈ ಒಂದು UGCET ಕೌನ್ಸಿಲಿಂಗ್ ಅನ್ನು ಪಾರ್ಟಿಸಿಪೇಟ್ ಮಾಡಬೇಕು, ಅಂಡ್ ಹಾಗೇನು UG ನೀಟ್ ಕೌನ್ಸಿಲಿಂಗ್ ಅನ್ನು ಸಹ ಪಾರ್ಟಿಸಿಪೇಟ್ ಮಾಡಬೇಕು ಸರ್. ನನಗೆ ಈಗ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತೀನಿ ಸರ್, ಇಲ್ಲ ಅಂತಂದ್ರೆ ನನಗೆ ಏನಾದ್ರು ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಆದ್ರೆ ಕೇಳ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಏನ್ ಹೇಳ್ತಾವ್ರ, ಸರ್ ನನಗೆ ಇಂಜಿನಿಯರಿಂಗ್ ಬೇಡ ಸರ್, ಸಿಕ್ಕಿದ್ರೆ ಮೆಡಿಕಲ್ ಸೀಟೇ ಸಿಗ್ಲಿಲ್ಲ ಅಂದ್ರೆ ನನಗೆ ಬೇಡ, ನಾನು ಬೇಕಿದ್ರೆ ಮುಂದಿನ ವರ್ಷವರೆಗೂ ವೇಟ್ ಮಾಡ್ತೀನಿ ಅಂತ ಹೇಳುವಂತ ಸ್ಟೂಡೆಂಟ್ಸ್ ಸಹ ಇದ್ದಾರೆ. ಅಂತ ಸ್ಟೂಡೆಂಟ್ಸ್ಗೆ ಏನ್ ತೊಂದರೆ ಇಲ್ಲ, ಕೌನ್ಸಿಲಿಂಗ್ ಎಷ್ಟು ಲೇಟ್ ಆದ್ರೂ ಅವ್ರು ಓನ್ಲಿ ಮೆಡಿಕಲ್ ಸೀಟ್ಸ್ಗೆ ಅಷ್ಟೇ ಟ್ರೈ ಮಾಡ್ತಾರೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಯಾವ ರೀತಿ ಇರ್ತಾರೆ ಅಂದ್ರೆ, ಸರ್ ನಾನು ಮೆಡಿಕಲ್ ಅಲ್ಲೂ ಟ್ರೈ ಮಾಡ್ತೀನಿ, ಇನ್ ಕೇಸ್ ಮೆಡಿಕಲ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ನಾನು ಇಂಜಿನಿಯರಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜಿಗೆ ಜಾಯ್ನ್ ಆಗ್ತೀನಿ ಸರ್, ನಾನೇನ್ ಸರ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಸ್ಟೂಡೆಂಟ್ಸ್ ಆದ್ರೆ ಕೇಳ್ತಿದ್ರೆ ಅಂತ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಿದ್ದೀನಿ ನೋಡಿ, ನಿಮ್ಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತೀನಿ. ಈಗ ಈ ಒಂದು KCET ಕೌನ್ಸಿಲಿಂಗ್ ಕುರಿತು ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ರು. ಆ ಒಂದು ನೋಟಿಫಿಕೇಶನ್ ಅಲ್ಲಿ ಮೊದಲಿಗೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಆದ್ರೆ KEA ಕಡೆಯಿಂದಾನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಅಡ್ಮಿಷನ್ ಟು ಮೆಡಿಕಲ್ ಅಂಡ್ ಡೆಂಟಲ್ ಕೋರ್ಸಸ್ ವಿಲ್ ಬಿ ಕಂಡಕ್ಟೆಡ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಅಂಡ್ ನೋಟಿಫಿಕೇಶನ್ಸ್ issued by the National Medical Council, New Delhi from time to time. Accordingly, medical and dental courses option entry details will be published in KEA website ಅಂತ ಹೇಳಿದ್ದಾರೆ. ಇದೇನಿಲ್ಲ ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಮೊದಲಿಗೆ ಒಂದು MCC ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗಬೇಕು. ಇದನ್ನ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಕಡೆಯಿಂದ ಫಸ್ಟ್ ಅಪ್ಡೇಟ್ಸ್ ಅನ್ನ ಕೊಡಬೇಕು. ಫಸ್ಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ KEAದಲ್ಲಿ ಏನ್ ಹೇಳ್ತಿದಾರೆ ಅಂತಂದ್ರೆ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಹೇಳಿದಾರೆ. ಈಗ ಫಸ್ಟ್ ಒಂದು MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು, ಅದಾದ್ಮೇಲೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಆದ್ರೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಈ ರೀತಿ ಮಾಡಿ. ಈಗ ಇಂಜಿನಿಯರಿಂಗ್ ಕಾಲೇಜಸ್ ಏನೊಂದು ಆಪ್ಷನ್ ಎಂಟ್ರಿ ನಡೀತಿದೆ, ನೀವು ಇಂಜಿನಿಯರಿಂಗ್ ಇಲ್ಲ ಅಂತಂದ್ರೆ ಫಾರ್ಮಸಿ ಕಾಲೇಜಸ್ ಗಳಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಂಡಿರಿ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸಿಗುತ್ತೆ, ಯಾವ್ದೋ ಒಂದು ಸೀಟ್ ಅಲಾಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಆ ಒಂದು ಸೀಟ್ ಅನ್ನ ಅಲಾಟ್ ಆಗಿರುವಂತ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೀವು ಸೆಕೆಂಡ್ ರೌಂಡ್ ಸಹ ಪಾರ್ಟಿಸಿಪೇಟ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಸೀಟ್ ಸಿಗುತ್ತೆ. ಮೇ ಬಿ ನಿಮ್ದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋ ಅಷ್ಟ್ರ ಒಳಗಡೆ ನೀಟ್ದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದ್ರೆ ಬಂದಿರುತ್ತೆ. ಫಸ್ಟ್ ರೌಂಡ್ ಆದ್ರೆ ಕಂಪ್ಲೀಟ್ ಆಗುವಂತ ಸಾಧ್ಯತೆಗಳು ಇದಾವೆ ಅಂತ ಹೇಳ್ಬಿಟ್ಟು ಇದೀಗ ಬರ್ತಿರುವಂತಹ ಒಂದು ಅಪ್ಡೇಟ್ಸ್ ಆಗಿರ್ತವ. KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಯೋದನ್ನ ಸಹ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆದ್ರೆ ಆಗುತ್ತೆ. ಅಷ್ಟರೊಳಗಡೆ ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಗೆ ನೋಡಿ, ಈ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ಸಹ ಆಪ್ಷನ್ ಎಂಟ್ರಿಯನ್ನ ಮಾಡಿ, ಯಾಕಂತಂದ್ರೆ ನಿಮ್ಗೆ ಸೀಟ್ ನ ಹೋಲ್ಡ್ ಮಾಡೋ ಆಪ್ಷನ್ ಇದೆ. ಅಂಡ್ ಹಾಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಸೀಟ್ ನ ಹೋಲ್ಡ್ ಮಾಡಬಹುದು, ಬೇಕಿದ್ರೆ ಕ್ಯಾನ್ಸಲ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಸಹ ನೀವು ಕ್ಯಾನ್ಸಲ್ ಮಾಡುವಂತಹ ಆಪ್ಷನ್ ನಿಮ್ ಕೈಯಲ್ಲೇ ಇರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ, ಯಾರಾದ್ರೆ ಈ ಒಂದು ಸರ್ ನನಗೆ ಮೆಡಿಕಲ್ ಸಿಕ್ಕಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗ್ತೀನಿ ಅಂತ ಹೇಳ್ತೀರಾ, ಅಂತ ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ನಿಮ್ಗೆ ಬೇಕಿರುವಂತಹ ಕಾಲೇಜಸ್ ಅನ್ನ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. KCET ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುವಷ್ಟು ಒಳಗಡೆ ನೀಟ್ ಫಸ್ಟ್ ರೌಂಡ್ ಆದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಒಂದಿಷ್ಟು ಹೋಪ್ಸ್ ಆದ್ರೆ ಇದಾವೆ. ಆ ರೀತಿ ಆದ್ರೆ ಅಷ್ಟೇ ಇಲ್ಲಿ ಸ್ಟೂಡೆಂಟ್ಸ್
ಸ್ಟೂಡೆಂಟ್ಸ್ ಗಳಿಗೆ ಒಂದ್ ರೀತಿ ನ್ಯಾಯ ಸಿಗ್ದಂಗೆ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಮೋಸ ಹೋಗ್ತಾರೆ. ಯಾಕಂತಂದ್ರೆ ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ, ಅವ್ರಿಗೇನೆ ಸಹ ಒಂದು ಟೆನ್ಷನ್ ಆದ್ರೆ ಬಂದ್ಬಿಡುತ್ತೆ, ನಾನು ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಕಲ್ ಹೋಗ್ಬೇಕಾ, ಯಾವ್ದ್ರಲ್ಲಿ ಸೀಟ್ ಸಿಗುತ್ತೆ, ಯಾವ್ದ್ರಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಈ ರೀತಿ ಫಾಲೋ ಮಾಡಿ. ಅಂಡ್ ಹಾಗೆ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳ್ತಿದ್ದೀರಾ. ಇನ್ನು ನಿಮ್ಗೆ ನೋಡಿ ಶಾರ್ಟ್ಲಿ KEA ಕಡೆಯಿಂದ ಅಪ್ಡೇಟ್ಸ್ ಆದ್ರೆ ಬರುತ್ತೆ. 2 to 3 days ಒಳಗಡೆ ಖಂಡಿತವಾಗ್ಲೂ KEA ಕಡೆಯಿಂದ ಅಪ್ಡೇಟ್ಸ್ ಆದ್ರೆ ಬರುತ್ತೆ. ನಿಮ್ಗೆ ರಿಜಿಸ್ಟ್ರೇಷನ್ ಮತ್ತೊಂದು ಎಲ್ಲಾನು ಸಹ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ, ಇಲ್ಲ ಅಂತಂದ್ರೆ ಫಸ್ಟ್ ವೀಕ್ ಆಗೋಸ್ಟ್ ಒಳಗಡೆ ನಿಮ್ಗೆ ಖಂಡಿತವಾಗ್ಲೂ ಸಹ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಾಗ ನಾನು ನಿಮ್ಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.